ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗ್ರಾಮಾಂತರ ಮತ್ತು ನಗರ ಪ್ರದೇಶಗಳಲ್ಲಿ ಸರ್ಕಾರಿ ಬಸ್ಸು ಓಡಿಸಲಿಕ್ಕೆ ಸೂಕ್ತವಾದಂಥ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಸರ್ಕಾರ ಏನು ಶಕ್ತಿ ಯೋಜನೆಯನ್ನು ಜಾರಿಗೆ ತಂದ ಬಳಿಕ ಧರ್ಮಸ್ಥಳ ಮಂಗಳೂರು, ಪುತ್ತೂರು ಮಂಗಳೂರು, ಅದೇ ರೀತಿ ಉಪ್ಪಿನಂಗಡಿ ಮಂಗಳೂರು, ಸುಬ್ರಹ್ಮಣ್ಯ ಮಂಗಳೂರು, ಸುಳ್ಯ ಮಂಗಳೂರು ಈ ತಾಲೂಕು ಕೇಂದ್ರಗಳಿಂದ ಮಂಗಳೂರಿಗೆ ಹೋಗುವಂಥ ಬಸ್ಸುಗಳಲ್ಲಿ ತುಂಬ ಕಡಿತ ಮಾಡಿದ್ದಾರೆ. ನಿಮಗೆ ನೋಡ್ಬೋದು, ರಸ್ತೆ ಬದಿಯಲ್ಲಿ ಯಾವಾಗ ನೋಡಿದರೂ ಜನರು ಬಸ್ಸಿಗಾಗಿ ಕಾಯ್ತಾ ಇರುವಂಥ ಒಂದು ದೃಶ್ಯ ಇವತ್ತು ಸಾಮಾನ್ಯವಾಗಿದೆ. ಆದ ಕಾರಣ ಈಗಾಗಲೇ ಮಾನ್ಯ ಸಾರಿಗೆ ಸಚಿವರಿಗೆ ನಾವು ಪತ್ರ ಕಳಿಸಿದ್ದೇವೆ. ಇನ್ನೊಮ್ಮೆ ಮುಖತವಾಗಿ ಭೇಟಿಯಾಗಲಿಕ್ಕೂ ಕೂಡ ಇದೆ. ಸರ್ಕಾರ ಮತ್ತು ಜಿಲ್ಲಾಡಳಿತ ಸೂಕ್ತವಾದಂತಹ ಬಸ್ಸುಗಳನ್ನು ಅಳವಡಿಸಬೇಕು. ಅದೇ ರೀತಿ ಖಾಸಗಿ ಬಸ್ಸುಗಳಲ್ಲಿ ಡೋರ್ಗಳಿಲ್ಲದಂತಹ ಬಸ್ಸುಗಳಾಗಿದ್ದರೆ ಬಹುತೇಕ ಇರುವಂಥದ್ದು ಬಾಗಿಲುಗಳನ್ನು ಅಳವಡಿಸಬೇಕು. ಸ್ವಯಂಚಾಲಿತ ಬಾಗಿಲಾಗಿರ್ಬೋದು ಅಥವಾ ಮ್ಯಾನುವಲ್ ಬಾಗಿಲಾಗಿರ್ಬೋದು, ಪ್ರತಿ ಬಸ್ಸುಗಳಲ್ಲಿ ಕೂಡ ಬಾಗಿಲು ಅಳವಡಿಸಬೇಕು. ಹಿಂದೆಯೂ ಕೂಡ ಇಲ್ಲಿ ತುಂಬ ದುರಂತಗಳಾಗಿದೆ. ಮಂಗಳೂರಲ್ಲಿ ಹಲವಾರು ದುರಂತ ಆಗಿದೆ. ಬಸ್ಸಿನಿಂದ ಹೊರಗೆ ಬಿದ್ದು ಮಹಿಳೆ ಸಾವನ್ನಪ್ಪಿದ್ದು, ಬಸ್ಸಿನ ನಿರ್ವಾಹಕರು ಸಾವನ್ನಪ್ಪಿದಂತಹ ಘಟನೆಗಳಾಗಿದೆ. ಈ ರೀತಿ ಘಟನೆ ಆಗುವಾಗ ಒಮ್ಮೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ತದೆ. ಆ ನಂತರ ಆ ವಿಚಾರದಲ್ಲಿ ಅವರು ಯಾವುದೇ ಒಂದು ಕ್ರಮ ವಹಿಸ್ತಾ ಇಲ್ಲ. ಇದನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಬೇಕು. ಜಿಲ್ಲಾಡಳಿತ ಈ ಬಗ್ಗೆ ಸೂಕ್ತ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅಂತ ನಾವು ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸ್ತಾ ಇದ್ದೇವೆ. ಮತ್ತೊಂದು